ಕೆಟ್ಟ ಸ್ತ್ರೀಯರ ಗುಣಲಕ್ಷಣಗಳು. ಎಲ್ಲ ಸ್ತ್ರೀಯರು ಒಂದೇ ರೀತಿಯಾದ ಗುಣ ಸ್ವಭಾವವನ್ನು ಹೊಂದಿರುತ್ತಾರೆ ಎಂದು ಹೇಳಲಾಗುವುದಿಲ್ಲ. ಯಾಕೆಂದರೆ ಅವರವರ ಮನಸ್ಸಿನ ಆಧಾರದ ಮೇಲೆ ಅವರ ಗುಣ ಸ್ವಭಾವ ಮತ್ತು ವ್ಯಕ್ತಿತ್ವ ಪ್ರತಿಯೊಂದು ನಿಂತಿರುತ್ತದೆ. ಹೀಗೆ ಹೇಳುವುದರ ಅರ್ಥ ಎಲ್ಲರೂ ಕೂಡ ಕೆಟ್ಟವರು ಎಂದಲ್ಲ. ಆದರೆ ಸ್ತ್ರೀಯರಿಗೆ ಈ ರೀತಿಯ ಕೆಲವು ಗುಣಲಕ್ಷಣಗಳು ಇದ್ದರೆ ಅದು ಒಳ್ಳೆಯದಲ್ಲ ಎಂದು ಹೇಳಬಹುದು. ಆ ಲಕ್ಷಣಗಳು ಯಾವುವು ಎಂದು ತಿಳಿಯೋಣ. ಅದಕ್ಕೆ ಮೊದಲು ತಿಳಿದುಕೊಳ್ಳಬೇಕಾದ ವಿಷಯ ಏನೆಂದರೆ, ಪ್ರತಿಯೊಬ್ಬ ಹೆಣ್ಣು ಕೂಡ ಮನೆಯ ಮಹಾಲಕ್ಷ್ಮಿ ಮತ್ತು ಸರ್ವಸ್ವವೂ ಆಗಿರುತ್ತಾಳೆ. ಯಾಕೆಂದರೆ ಮನೆಯಲ್ಲಿ ಯಾವುದೇ ರೀತಿಯ ಕಷ್ಟ, ಸುಖ, ದುಃಖ ಏನೇ ಇರಲಿ ಎಲ್ಲವನ್ನೂ ಸಮನಾಗಿ ತೆಗೆದುಕೊಂಡು ನಿಭಾಯಿಸಿಕೊಂಡು ಹೋಗುವವಳು ಹೆಣ್ಣು ಮಾತ್ರ. ತ್ಯಾಗಮಯಿ ಮತ್ತು ಕರುಣಾಮಯಿ ಇಷ್ಟೆಲ್ಲ ರೀತಿಯ ಗುಣಗಳನ್ನು ಹೊಂದಿರುವ ಹೆಣ್ಣು ಒಂದಷ್ಟು ಸಂದರ್ಭಗಳಲ್ಲಿ ಮತ್ತು ಕೆಲವೊಂದು ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ. ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳದೆ ಅವಳು ಎಲ್ಲ ಸಮಯದಲ್ಲೂ ಕೂಡ ಹಠ ಮಾಡಿದರೆ, ನನಗೆ ಈ ಕೆಲಸ ಹೀಗೆಯೇ ಆಗಬೇಕು, ನನಗೆ ಈ ವಸ್ತು ಬೇಕೇ ಬೇಕು, ಹೀಗೆ ಎಲ್ಲದಕ್ಕೂ ಹಠ ಮಾಡಬಾರದು. ಹಾಗೇನಾದರೂ ನೀವು ಪ್ರತಿಯೊಂದು ವಿಷಯಕ್ಕೂ ಹಠ ಮಾಡಿದರೆ ಆ ಮನೆಗೆ ಅಭಿವೃದ್ಧಿ ಮತ್ತು ಯಶಸ್ಸು ಎನ್ನುವುದು ಆಗುವುದಿಲ್ಲ. ಬದಲಿಗೆ ನಿಮ್ಮ ಮನೆಯಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಅದೇ ರೀತಿಯಲ್ಲಿ ಕೆಲವು ಕೆಟ್ಟ ಗುಣಲಕ್ಷಣಗಳನ್ನು ಹೊಂದಿದ್ದರೆ ಆಕೆಯನ್ನು ಕೆಟ್ಟ ಸ್ತ್ರೀ ಎಂದು ಹೇಳಬಹುದು. ಅವು ಯಾವುವೆಂದು ನೋಡೋಣ ಬನ್ನಿ. ಮೂಗಿನ ಮೇಲೆಯೇ ಕೋಪವನ್ನು ಹೊಂದಿರುವ ಸ್ತ್ರೀಯರು, ಚಿಕ್ಕ ಪುಟ್ಟ ವಿಷಯಕ್ಕೂ ಆವೇಶ ಪಡುವಂತಹ ಗುಣವಿರುವ ಸ್ತ್ರೀಯರು, ಮನೆಯಲ್ಲಿ ಚಿಕ್ಕ ಪುಟ್ಟ ವಿಷಯಗಳಿಗೂ ಹೆಂಗಸರು ಕೋಪ ಮಾಡಿಕೊಳ್ಳುತ್ತಿರುತ್ತಾರೆ. ಇದರಿಂದ ಮನೆಯ ಮತ್ತು ಮನೆಯವರ ಮನಃಶಾಂತಿ ಹಾಳಾಗುತ್ತದೆ. ಹಾಗೂ ಮನೆಯ ಸದಸ್ಯರಿಗೆ ನಿಮ್ಮ ಮೇಲೆ ಪ್ರೀತಿ ಮತ್ತು ಗೌರವ ಕಡಿಮೆಯಾಗುವ ಸಾಧ್ಯತೆಗಳು ಇರುತ್ತದೆ. ಗಂಡ ಹೇಳುವ ಮಾತಿಗೆ ಯಾವುದೇ ರೀತಿಯ ಬೆಲೆ ಕೊಡದೆ ಯಾವಾಗಲೂ ಎದುರುತ್ತರ ನೀಡುವುದು, ತಾವೂ ಕೂಡ ಸಂತೋಷವಾಗಿರುವುದಿಲ್ಲ, ಸಂತೋಷವಾಗಿ ಇರುವವರನ್ನು ನೋಡಿ ಕೂಡ ಅಸೂಯೆ ಪಡುವಂತಹ ಗುಣ ಇರಬಾರದು. ಪದೇ ಪದೇ ಬಾಯಿಯಲ್ಲಿ ಬೈಗುಳಗಳನ್ನು ಆಡುವುದು, ಸ್ನಾನ ಮಾಡದೆ ಕೊಳಕಾಗಿರುವುದು, ಸೀರೆಯ ಸೆರಗನ್ನು ಸರಿ ಮಾಡಿಕೊಳ್ಳದೆ ಅಂಗಾಂಗಗಳನ್ನು ಬಚ್ಚಿಟ್ಟುಕೊಳ್ಳದಿರುವುದು, ಈ ರೀತಿಯಾಗಿ ಮಾಡಬಾರದು. ಮದುವೆಯಾದ ನಂತರ ಗಂಡನ ಬಿಟ್ಟು ಪರಪುರುಷರನ್ನು ತಲೆ ಎತ್ತಿ ನೋಡುವಂತಹ ಸ್ತ್ರೀಯರು ಅಥವಾ ಪರಪುರುಷರೊಂದಿಗೆ ಸಂಬಂಧವಿರುವ ಸ್ತ್ರೀಯರು ಕೆಟ್ಟ ಸ್ತ್ರೀಯರು ಎಂದರೆ ತಪ್ಪಾಗಲ್ಲ. ತಾನು ಕಿವಿಯಲ್ಲಿ ಕೇಳಿಸಿಕೊಂಡ ವಿಷಯವನ್ನು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಹೀಗೆ ಚಾಡಿಯ ರೀತಿ ಹೇಳುತ್ತಾ ಎಲ್ಲ ಕಡೆಗಳಲ್ಲೂ ಬೆಂಕಿ ಹಚ್ಚುವ ಸ್ತ್ರೀ ಸಮಾಜದಲ್ಲಿ ಸಂಸಾರ ಹಾಳು ಮಾಡುವ ಕೆಲಸದಲ್ಲಿ ಮುಂದಿರುತ್ತಾರೆ. ಬೇರೆಯವರ ಖುಷಿ ನೆಮ್ಮದಿ ಕಂಡು ಅಸೂಯೆ ಪಡುವ ಸ್ತ್ರೀ, ಯಾವಾಗಲೂ ಬೇರೆಯವರೊಂದಿಗೆ ಹೋಲಿಕೆ ಮಾಡುವ ಸ್ತ್ರೀ ಎಂದಿಗೂ ಖುಷಿಯಾಗಿರಲು ಸಾಧ್ಯವಿಲ್ಲ. ಅತಿಯಾದ ಆವೇಶ ಮತ್ತು ಅತಿಯಾದ ಕೋಪ ನಿಮ್ಮನ್ನು ಸಂಬಂಧಗಳಿಂದ ದೂರ ಮಾಡುತ್ತದೆ. ಸ್ತ್ರೀಯು ಮಾಡಿದ ಪಾಪ ಪುರುಷರನ್ನು ಹಿಂಬಾಲಿಸುತ್ತದೆ. ಅತಿಯಾದ ಅಹಂಕಾರದ ಗುಣ ಅಥವಾ ತೋರಿಕೆಯ ಗುಣವು ಸ್ತ್ರೀಯಲ್ಲಿ ಇರಬಾರದು. ಈ ರೀತಿಯ ಕೆಲವು ಗುಣಲಕ್ಷಣಗಳನ್ನು ಸರಿಪಡಿಸಿಕೊಂಡರೆ ಉತ್ತಮ ಎಂದು ಹೇಳಬಹುದು. ದಯವಿಟ್ಟು ಗಮನಿಸಿ, ಈ ವಿಡಿಯೋದಲ್ಲಿ ತಿಳಿಸಿದ ವಿಷಯಗಳು ಕೆಟ್ಟ ಗುಣಲಕ್ಷಣಗಳನ್ನು ಹೊಂದಿರುವ ಸ್ತ್ರೀಯರಿಗೆ ಮಾತ್ರ ಅನ್ವಯಿಸುತ್ತದೆ, ಎಲ್ಲರಿಗೂ ಅಲ್ಲ. ಅವರಿಗೆ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಯುವ, ಒಳ್ಳೆಯ ಮಾರ್ಗ ತೋರಿಸುವ ಉದ್ದೇಶವಾಗಿದೆ. ಆತ್ಮೀಯರೇ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿಯಲು ಮಾಯಾವಿ ಮನಸ್ಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.